ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ನಮ್ಮ ಬಾಲ್ಯ ಜೀವನ ಹಳೆಯ ನೆನಪುಗಳನ್ನು ಹೇಳ್ತೀನಿ, ಏನೇನಾಯಿತು ಅಂತ. ನೋಡಿ, ಮನೆ ಊಟನೇ ಮಾಡ್ತಾಯಿದ್ವಿ ನಾವು, ಹೊರಗಡೆದು ಏನೂ ತಿಂತಿರಲಿಲ್ಲ. ಯಾಕಂದರೆ ಆವಾಗ ಹೋಟೆಲ್ಗಳೇ ಕಮ್ಮಿ, ಯಾರೂ ಹೋಗ್ತಿರಲಿಲ್ಲ ಹೋಟೆಲ್ಗೆ. ಊರಲ್ಲಿ 2-3 ಇರ್ತಾಯಿದ್ದು, ಯಾರೂ ಹೋಗ್ತಿರಲಿಲ್ಲ, ಮನೆಯದೇ ಊಟ ಮಾಡ್ತಾಯಿದ್ರು. ಆಮೇಲೆ ಇನ್ನು ಆಟ ನೋಡಿ, ನಾವು ಏನೇನು ಆಡ್ತಾಯಿದ್ವಿ ಅಂದರೆ ಬುಗುರಿ, ಲಗೋರಿ, ಕಬಡ್ಡಿ, ಆಮೇಲೆ ಚಿಣಿದಾಂಡು ಅಂತಾರೆ. ದಪ್ಪದುಪ್ಪಿ ಅಂದರೆ ಬಾಲ್ ಒಬ್ರಿಗೊಬ್ಬರು ಹಿಡಿಯೋದು ಮತ್ತು ಒಗೆಯೋದು, ಆ ಥರ ಖೋ. ಆಮೇಲೆ ಕುಂಟಲ್ಪಿ ಅಂತ ಆಡ್ತಾಯಿದ್ವಿ. ಕುಂಟಲ್ಪಿ, ಒಂಟಿ ಬಿಲ್ಲೆ, ಆಮೇಲೆ ಗೋಲಿ ಆಡ್ತಾಯಿದ್ವಿ. ಗುಟ್ಲಿ ಅಂತ ಆಡ್ತಾಯಿದ್ವಿ. ಮಾವಿನ ಸೀಸನ್ ಬಂದ ಮೇಲೆ, ಮಾವಿನ ಹಣ್ಣಿನ ಸೀಸನ್ನು, ಅದು ಗುಟ್ಲಿಯನ್ನು ತಿಂದು ಬಿಸಾಕ್ತಾರಲ್ಲ, ಅದನ್ನೆಲ್ಲ ಒಣಗಿಸ್ಬಿಟ್ಟು ಅದೊಂದು ಡಿಸ್ಟೆನ್ಸಲ್ಲಿ ಇಟ್ಟು ಒಂದ್ರ ಮೇಲೆ ಒಂದು ಏರಿಸಿ ಒಂದು ಕಲ್ಲಿಂದ ಒಂದು ಹೊಡೆಯೋದು. ಅದು ಬಿದ್ದ ಮೇಲೆ ನಾವು ತೊಗೊಳ್ಳೋದು, ಅದನ್ನು ಯಾರು ಹೊಡೆದಿರ್ತಾರೆ ಅವರು ಅಂತ ಡಿಸ್ಟೆನ್ಸ್ ಏರಿಸ್ತಾ ಹೋಗೋದು. ಕೊನೆಗೆ ಯಾರಿಗೆ ಸಿಗುತ್ತೆ ಅಂತ ಗುಟ್ಲಿ ಆಟ ಆಡ್ತಾಯಿದ್ವಿ. ಗಾಳಿಪಟ ಆಡ್ತಾಯಿದ್ವಿ. ಗಾಳಿಪಟ ನೋಡಿ ನಾವು ಯಾವ ಥರ ಅಂದರೆ ಹಾರಿಸ್ತಾಯಿದ್ವಿ ಗಾಳಿಪಟ. ಅಲ್ಲಿ ಮಾಂಜ ಅಂತ ಮಾಡ್ತಾಯಿದ್ವಿ. ಏನಾಗುತ್ತಾ, 1 ವಾರ 2 ವಾರ ಮೊದಲೇ ಅದು ಕಾಜು ಬರುತ್ತೆ, ಸೋಡಾ ಗ್ಲಾಸ್, ಅದನ್ನು ಕುಟ್ಟಿ ಕಲ್ಲಿನ ಇದರಲ್ಲಿ ಪುಡಿ ಮಾಡಿ ಅದನ್ನು ಶೇಖರಣೆ ಮಾಡಿ, ಆಮೇಲೆ ಒಂದು ಲೋಹದೊಂದು ಇದರಲ್ಲಿ ಸರಿ ಅಂತ ಹಾಕ್ತಾಯಿದ್ವಿ. ಜಿಗಿಟಿರ್ತಾಯಿತ್ತು ಅದು ಸರಿ ಅಂತ ಹಾಕ್ಬಿಟ್ಟು ನೀರಲ್ಲಿ ಕುದಿಸ್ಬಿಟ್ಟು ಅದರ ಬಣ್ಣ ಹಾಕ್ತಾಯಿದ್ವಿ. ಬಣ್ಣ ಹಾಕಿ ದಾರ ಒಂದು ಪಿನ್ನಲ್ಲಿ ಒಂದು ಕಡ್ಡಿ ಕಟ್ಟಿಬಿಟ್ಟು ಅದು ಎಳ್ಕೊಂಡು ಹೋದರೆ ಅದು ಅದರಲ್ಲಿ ಮುಂದೆ ಅದನ್ನು ಗ್ಲಾಸನ್ನು ಟಚ್ ಮಾಡಿಸ್ತಾಯಿದ್ವಿ, ಅದನ್ನು ಅಂಟ್ಕೊಳ್ಳೋಂಗೆ. ಅದು ಎಳ್ಕೊಂಡು ಹೋದರೆ ಅದು ಒಣಗಿದ ಮೇಲೆ ಅದನ್ನೆಲ್ಲ ಸುತ್ತಬಿಟ್ಟು ಅದನ್ನೊಂದು ಗಾಳಿಪಟನ ಹಾರಿಸಿದರೆ ಒಂದು ಗಾಳಿಪಟ ಇನ್ನೊಂದು ಪಾಟಿಗೆ ದಾರ ಅಂಟ್ಕೊಂಡು ಅದು ಕುಟ್ಟಿ ಅಂತ ಇದ್ರು. ಅದು ಯಾವುದು ಕಟ್ ಮಾಡುತ್ತೆ ಅವ್ರು ಗೆಲ್ಲೋದು. ಆ ಥರ ಆಟ ಆಡ್ತಾಯಿದ್ವಿ, ಭಾಳ ಮಜಾ ಇತ್ತು. ಆಮೇಲೆ ಮರಕೋತಿ ಆಡ್ತಾಯಿದ್ವಿ. ಈಗಿನ ಹುಡುಗರಿಗೆ ಮರಕೋತಿ ಮಾಡಿದ್ರೆ ಪಾಪ ಫ್ರ್ಯಾಕ್ಚರ್ ಆಗಿಬಿಡ್ತಾರೆ. ಈಗಿನ ಹುಡುಗರಿಗೆ ಮೊಬೈಲಲ್ಲೇ ಇರ್ತಾರೆ, ಅದೇ ಡಿಫ್ರೆನ್ಸು. ನಾವು ತುಂಬ ಆಟ ಆಡ್ತಾಯಿದ್ವಿ. ನಾವು ಸ್ಟಡಿಗಿಂತೂ ಅಭ್ಯಾಸಕ್ಕಿಂತ ಆಟನೇ ಜಾಸ್ತಿ. ಮತ್ತು ಸೈಕಲ್ ಜಾಸ್ತಿ ಓಡಿಸ್ತಾ ಇದ್ವಿ. ಈಗ ನೋಡಿ, ಅವಾಗೇ BP ಪೇಷಂಟ್ಗಳು ಕಮ್ಮಿ. ಎಷ್ಟು ಸೈಕಲ್ ಓಡಿಸ್ತಾ ಇದ್ವಿ ಅಂದರೆ, ಸೈಕಲಲ್ಲಿ ಮನೆಗೆ ಹೇಳ್ದೇ ಕಲಿತು ಎಷ್ಟೋ ಸರಿ ಬಿದ್ದು ಮೊಳಕಾಲ ನೋವು ಮಾಡಿ ಮನೇಲಿ ತೋರಿಸ್ತಾ ಇರಲಿಲ್ಲ ಗಾಯ. ಈಗ ನೋಡಿ, ಪ್ರತಿಯೊಂದು ಮೊಮೆಂಟು ಚೆಕ್ ಮಾಡ್ತಿರ್ತಾರೆ, ತಾಯಿ ತಂದೆ ಮಗುಗೆ ಏನಾಗಿದೆ ಅಂತ ಅಷ್ಟು ಕಾಳಜಿ ಮಾಡ್ತಾ ಇರ್ತಾರೆ. ಅದೇ ಕೋಣೆ ಮಗು ಕೊಳಿತು, ಬೀದಿ ಮಗು ಬೆಳೀತು ಅಂತಾರೆ. ಆ ಥರ ಏನೋ ಬೆಳೆದು ಬಂದ್ವಿ ನಾವು. ನಮ್ಗೆ ಯಾರು ಕೇರು ಮಾಡ್ತಿರ್ಲಿಲ್ಲ ಅವಾಗ. ಮತ್ತು ಹೊಡಿತಾಯಿದ್ರು, ಏನಾದ್ರು ತಪ್ಪು ಮಾಡಿದ್ರೆ ಚೆನ್ನಾಗಿ ಹೊಡಿತಾಯಿದ್ರು. ಸ್ಕೂಲಲ್ಲಂತೂ ಪನಿಷ್ಮೆಂಟ್ಸ್ ಕೊಡ್ತಾಯಿದ್ರು. ಗೂಟ ಇರ್ತಾಯಿದ್ರು, ಅದಕ್ಕೆ ಜೋತ್ ಬೆಳೆಸ್ತಾಯಿದ್ರು. ತಪ್ಪು ಹೇಳಿದ್ರೆ ಬಿಸಿಲಲ್ಲಿ ನಿಲ್ಲಿಸ್ತಾಯಿದ್ರು. ಏನೆಲ್ಲ ತೊಂದರೆ ಪನಿಷ್ಮೆಂಟ್ ಕೊಡ್ತಾಯಿದ್ರು. ಆದರೂ ನಾವು ಅಷ್ಟು ಪನಿಷ್ಮೆಂಟ್ ಕೊಟ್ಟರು ಹಾಗೇ ನಾವು ಗಟ್ಟಿಯಾಗೇ ಇರ್ತಾಯಿದ್ವಿ. ಸ್ಕೂಲ್ ನೋಡಿ ನಡ್ಕೊಂಡೇ ಹೋಗ್ತಾಯಿದ್ವಿ ಸ್ಕೂಲ್ಗೆ. ಬಸ್ಸಿಗೆ ಹೋಗ್ತಾಯಿದ್ವಿ, ಕೆಲವರು ಬಸ್ಗೆ ಹೋಗ್ತಾಯಿದ್ರು. ಆಮೇಲೆ ಸೈಕಲ್ ಮೇಲೆ ಹೋಗ್ತಾಯಿದ್ವಿ. ಇನ್ನು ಕೆಲವರು ಏನು ಗೊತ್ತಾ, ಚಪ್ಪಲಿ ವರ್ಷಕ್ಕೊಂದೇ ಕೊಡಿಸೋದು. ನಡುವು ಕಳ್ಕೊಂಡ್ರೆ, ದೇವಸ್ಥಾನಕ್ಕೆ ಹೋಗಿ ಚಪ್ಪಲಿ ಕಳ್ಕೊಂಡ್ರೆ ಕೊಡಿಸ್ತಾನೇ ಇರಲಿಲ್ಲ. ಹಾಗೆ ಬರಗಾಲೇ ಸ್ಕೂಲ್ಗೆ ಹೋಗ್ತಾಯಿದ್ವಿ. ಸ್ಯಾಟರ್ಡೆ ಮಾತ್ರ, ಶನಿವಾರ ಮಾತ್ರ ಕ್ಯಾನ್ವಾಸ್ ಶೂಸು ಅಷ್ಟೇ, ಡ್ರಿಲ್ ಇದ್ದಾಗ. ಈಗ ಎಷ್ಟೊಂದು ಜೊತೆ ಇದೆ. ಜಾಗಿಂಗ್ ಬೇರೆ, ಇದು ಬೇರೆ. ಮಕ್ಕಳಿಗೆ ಈಗಿನ ಕಾಲನೇ ಬೇರೆ ಇದೆ. ಈಗಿನ ಮಕ್ಕಳು ತಪ್ಪಲ್ಲ, ಈಗಿನ ಕಾಲ ಹಂಗಿದೆ, ಜನ್ರೇಷನ್ ಹಂಗಿದೆ. ನೋಡಿ, ತಿಂಡಿ ಊಟ ಮನೆಯದೇ ತೊಗೊಂಡು ಹೋಗ್ತಾಯಿದ್ವಿ. ನಾವು ಎಲ್ಲಿ ಟ್ರಿಪ್ಗೆ ಹೋಗಲಿ, ಎಲ್ಲೇ ಹೋಗಲಿ, ಮನೆಯದೇ ಊಟ. ಆಮೇಲೆ ನಾವು ಕೆಲವು ತೋಟ ಗಿಟ್ಟಕ್ಕೆ ಹೊಲಕ್ಕೆ ಹೋಗ್ತಾಯಿದ್ವಿ, ಎಲ್ಲದು ಕಟ್ಕೊಂಡು ಹೋಗ್ತಾಯಿದ್ವಿ. ತಿಂಡಿ ಊಟ ಮನೆಯದು ಮಾಡ್ತಾಯಿದ್ವಿ, ಎಲ್ಲೂ ಹೋಟೆಲ್ಗೆ ಹೋಗ್ತಾನೆ ಇರಲಿಲ್ಲ. ಮತ್ತು ಮನೋರಂಜನೆ ನೋಡಿ, ಅವಾಗ ರೇಡಿಯೋನೇ 6 ಗಂಟೆಗೆ ಒಂದನೇ ಕಾರ್ಯಕ್ರಮ ಶುರುವಾಗ್ತಾಯಿತ್ತು. ಸ್ಟಡಿನೇ ಕಮ್ಮಿ. ಬೆಳಿಗ್ಗೆ 1 ಅವರು, ಸಾಯಂಕಾಲ 1 ಅವರ್ 2 ಅವರ್ ಮಾಡಿದ್ರೆ ಅವನು ತುಂಬ ಸ್ಟಡಿ ಮಾಡ್ತಾ ಇದ್ದಾನಂತ ಅರ್ಥ. ಎಕ್ಸಾಮು 1 ತಿಂಗಳು 2 ತಿಂಗಳು ಇರುವಾಗಲೇ ಸ್ಟಡಿ ಶುರು ಮಾಡ್ತಾಯಿದ್ವಿ. ಸ್ಟಡಿ ಬಗ್ಗೆ, ಎಕ್ಸಾಮ್ ಬಗ್ಗೆ ಟೆನ್ಷನೇ ಇಲ್ಲ, ಬರೀ ಊಟ ತಿಂಡಿ ಎಂಜಾಯ್ಮೆಂಟು. ಹಿಂಗಾಗಿ ಸ್ಟ್ರೆಸ್ ಅನ್ನೋದೇ ಇರಲಿಲ್ಲ ಲೈಫಲ್ಲಿ. ನೋಡಿ, ರೇಡಿಯೋ ನಾಟಕಗಳನ್ನು ನೋಡ್ತಾ ಇದ್ವಿ. ಬಟ್ ನಾವು ಸ್ಕೂಲ್ ಡೇ ಬಂದಾಗ ನಾಟಕಗಳನ್ನ ಆಡ್ತಾಯಿದ್ವಿ. ನಾಟಕಗಳನ್ನು ತುಂಬ, ಈಗ ಎಲ್ಲರೂ ಒಬ್ಬನು ಯಾರಾದರೂ ಅವ್ನು ಹೀರೋ ಆದರೆ ಅವ್ನಿಗೆಲ್ಲ ಹೀರೋ ಅನ್ನೋರು ಸ್ಕೂಲಲ್ಲಿ. ಅದೇ ಥರ ಒಬ್ಬರು ಯಾರೋ ಕಾಮಿಡಿಯನ್ ಆದರೆ ಅವ್ನಿಗೆಲ್ಲ ಛೇಡ್ಸೋರು, ಆ ಥರ ಇತ್ತು. ಒಬ್ರು ಲೇಡೀಸ್ ಪಾರ್ಟ್ ಹಾಕಿದರೆ ಅವನು ಆ ಲೇಡೀಸಿನ ಹೆಸರು ಕೊಟ್ಟು ಕೂಗ್ತಾಯಿದ್ರು. ಆ ಥರ ಏನೋ ಒಂಥರ ಭಾಳ ಎಂಜಾಯ್ಮೆಂಟ್ ಇತ್ತು ಲೈಫು. ಆಮೇಲೆ ನೋಡಿ, ನಾಟಕಗಳು, ಫಿಲಮ್ ಅಂತೂ ಪ್ಲ್ಯಾನ್ ಮಾಡಿ ಹೋಗ್ತಾಯಿದ್ವಿ ಎಲ್ಲ ಫ್ರೆಂಡ್ಸ್ ಸೇರಿ. ಆ ಥರ ಫಿಲಮನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಆ ಕ್ಯೂವಲ್ಲಿ 1 ಅವರ್ 2 ಅವರ್ ಮುಂಚೆನೇ ನಿಂತ್ಕೊಂಡ್ಬಿಟ್ಟು ಆ ಕ್ಯೂವಲ್ಲಿ ಟಿಕೆಟ್ ಕೊಟ್ಟು ಎಷ್ಟು ಕಷ್ಟಪಟ್ಟು ಹೋಗ್ತಾಯಿದ್ವಿ, ಎಂಜಾಯ್ ಮಾಡ್ತಾಯಿದ್ವಿ. ಆಮೇಲೆ ಗಾರ್ಡನ್ಗೆ ಹೋಗಿ ಬೇಳ್ಗೇಳು ತಿನ್ಕೊಂಡು ಬರ್ತಾಯಿದ್ವಿ. ಅಷ್ಟು ಅದೇ ಬೇಳೆ ತಿನ್ನೋದೇ ಅಷ್ಟೇ ಹೋಟೆಲ್ ಊಟ. ಈಗಿನ ಥರ ಏನು ಖರ್ಚಿರಲಿಲ್ಲ ನಮಗೆ. ಈಗಿನ ಮೇಲಿನ ಆಟಗಳಲ್ಲಿ ಯಾವುದೂ ಖರ್ಚಿಲ್ಲ. ಯಾವುದೇ ಲಗೋರಿ ತೊಗೊಳ್ಳಿ, ಕಬಡ್ಡಿ ತೊಗೊಳ್ಳಿ. ಈಗ ನೋಡಿ, ಯಾವುದೇ ಒಂದು ಮನೋರಂಜನೆ ಆಗಲಿ,
ಒಂದು ಆಟ ಆಗಲಿ ಎಲ್ಲಕ್ಕೂ ಖರ್ಚು. ಈಗ ಜಿಮ್ಗೆ ಹೋಗ್ತಾರೆ, ಜಿಮ್ಗೆ ಖರ್ಚು ಮಾಡಬೇಕು, ಅಲ್ಲಿ ಏನೋ ಪ್ರೋಟೀನ್ ಕುಡಿಬೇಕು, ಅದಕ್ಕೂ ಖರ್ಚು ಮಾಡಬೇಕು. ಈಗಿನ ಪ್ರತಿಯೊಂದು ಕಡೆ ಡಾಕ್ಟ್ರು ಹೇಳ್ಕೊಡ್ತಾರೆ ಅದು ತಿನ್ನಿ ಇದು ತಿನ್ನಿ ಅಂತ, ಪ್ರೋಟೀನ್ ತಿನ್ನಲೇಬೇಕು. ಈಗ ಹಂಗಿದೆ, ಎಕ್ಸೆಸ್ ಪ್ರೋಟೀನ್ ಬೇಕು. ಈಗಿನ ಕಾಲದ ಹಂಗಿದೆ, ಪೊಲ್ಯೂಷನ್ ಇದೆ, ಪ್ರಿಕಾಷನ್ ತೊಗೊಳ್ಳೇಬೇಕು ಈಗಿಂದಾಗಿದೆ. ಆಮೇಲೆ ಹೊಸ ಬಟ್ಟೆ ಈಗ ಅಂದರೆ ಒಂದು ಮದುವೆ ಸಮಾರಂಭ ಬಂದರೆ ಅಷ್ಟೇ ಹೊಸ ಬಟ್ಟೆ. ಅವಾಗೆಲ್ಲ ಕಾಲು ಡಜನು, ಅರ್ಧ ಡಜನು, ಮುಕ್ಕಾಲು ಡಜನು ಮಕ್ಕಳು ಇರ್ತಾಯಿದ್ರು. ಹೀಗಾಗಿ ಒಬ್ಬರಿಗೆ ಒಂದೊಂದು ಟೈಮಲ್ಲಿ ಬಟ್ಟೆ ಕೊಡಿಸ್ತಾಯಿದ್ರು. ಅವಾಗ ಹಂಗಿತ್ತು ಎಕನಾಮಿಕ್ಕು. ಪಾಪ ತಂದೆ ತಾಯಿಗಳ ಕಷ್ಟ ಇರ್ತಾಯಿತ್ತು. ಒಬ್ಬೊಬ್ಬರು ಮದುವೆಗೆ ಒಂದೊಂದು ಬಟ್ಟೆ, ಒಬ್ಬೊಬ್ಬರು ಸಮಾರಂಭ, ಒಂದೊಂದು ಫಂಕ್ಷನ್ಗೆ ಒಂದೊಂದು, ಹಬ್ಬಕ್ಕೆ ಒಬ್ಬೊಬ್ಬರಿಗೆ ಅಷ್ಟೇ ಬಟ್ಟೆ ಕೊಡಿಸ್ತಾಯಿದ್ರು. ಆ ಥರ ಇತ್ತು. ಈಗೀಗಲ್ಲ, ಈಗ ಎಷ್ಟೊಂದು ಬಟ್ಟೆ ಹಾಕೊಳ್ಳೋಕ್ಕೆ ಆಗಲ್ಲ ಮಕ್ಕಳಿಗೆ, ಆ ಥರ ಇದೆ ಈಗ. ಆಮೇಲೆ ಅವಾಗ ಟಿ ವಿ ಇರಲಿಲ್ಲ, ಆಮೇಲೆ ಟಿ ವಿ ಬಂತು ನೋಡಿ. ಟಿ ವಿ ಇರದೇ ಇರುವಾಗ ಇವೇ ಮನೋರಂಜನೆ ಇತ್ತು. ಪ್ರಜಾಮತ, ಸುಧಾ, ತರಂಗ, ಬಾಂಬೆ ಮನೆ ಇವೆಲ್ಲ ಬರ್ತಾಯಿದ್ವು. ಅದರಲ್ಲಿ ನಾವು ಡಾಬು, ಶೂಜ್, ಮಜ್ನು ಅಂತೇನೇನೋ ಧಾರಾವಾಹಿ ನೋಡ್ತಾ ಇದ್ವಿ. ಭಾಳ ಮಜಾ ಬರ್ತಾಯಿದ್ದು. ಮುಂದಿನ ವಾರ ಕಾಯ್ತಾ ಇದ್ದೇವೆ, ಭವಿಷ್ಯ ನೋಡ್ತಾ ಇದ್ವಿ. ಇಷ್ಟೇ ಭವಿಷ್ಯ ಬರ್ತಾಯಿತ್ತು. ಅಯ್ಯೋ ನಂದು ಈ ವಾರ ಏನಿದೆ ಅಂತ ಅಕ್ಕರೆಯಿಂದ ತುಂಬ ಕುತೂಹಲದಿಂದ ನೋಡ್ತಾ ಇದ್ವಿ. ಆಮೇಲೆ ಟಿ ವಿ ಬಂತು, ರಾಮಾಯಣ ಶುರುವಾಯಿತು ನೋಡಿ. ರಾಮಾಯಣಕ್ಕೆ ಯಾವ ಥರ ರಾಮಾಯಣ ಬರ್ತಿತ್ತು ಅಂದರೆ, ಒಂದು ಕರೆಂಟ್ ಬಿಲ್ ಕಟ್ಟೋದಾಗಲಿ, ಒಂದು ಎಲ್ಲರ KSRTC ರಿಸರ್ವೇಷನ್ಗೆ ಹೋದರೆ ಅದನ್ನು ಕೌಂಟ್ರು ಕ್ಲೋಸ್ ಮಾಡಿಕೊಂಡು ರಾಮಾಯಣ ನೋಡಿ ಬಂದು ಟಿಕೆಟ್ ಕೊಡ್ತಾಯಿದ್ರು, ರಿಸರ್ವೇಷನ್ ಮಾಡ್ಕೋತಾಯಿದ್ರು. ಆ ಥರ ಕಾಲ ಇತ್ತು. ಅದು ಎಷ್ಟು ಭಾವನೆ ಇತ್ತು, ಏನು ಕಾಯ್ತಾ ಇದ್ವಿ ಒಂದು ಫಿಲಮ್ ಆಗಲಿ ಇದು ಆಗಲಿ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಲೈಫಲ್ಲಿ ಅಂದರೆ ಹೇಳೋಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಆಮೇಲೆ ನೋಡಿ, ಪರೀಕ್ಷೆಗೆ 1, 2, 3 ತಿಂಗಳಷ್ಟೇ, ದಿನಕ್ಕೆ 1 ಅವರ್ ಇವರು ತುಂಬ ಸ್ಟಡಿ ಮಾಡ್ತಾ ಇದ್ದಾನೆ ಅನ್ನೋರು ಏನ್ರಿ. ಸಂಡೇ ನಾವು ಈಗ ಹೆಂಗಿದೆ ಪಾಪ ಮಕ್ಕಳಿಗೆನ್ನ ತುಂಬ ಸ್ಟ್ರೆಸ್ ಇದೆ. ಬುಕ್ ತೊಗೊಂಡು ಹೋಗ್ತಾರೆ, ಡೈಲಿ ಎಕ್ಸಾಮ್ ಇಡ್ತಾರೆ, ವಾರಕ್ಕೊಂದು ಎಕ್ಸಾಮ್ ಇಡ್ತಾರೆ. ಅವರು ಟೆನ್ಷನಲ್ಲೇ ಇರ್ತಾರೆ, ಏನು ಪರೀಕ್ಷೆ ಬರುತ್ತೋ ಏನು ಅಂತ ಕಂಪ್ಯಾರಿಸನ್ ಶುರುವಾಗುತ್ತೆ. ಇಷ್ಟು ಸ್ಕೋರ್ ಮಾಡಲೇಬೇಕಂತ ಇಷ್ಟು ಪ್ರೆಷರ್ ತರ್ತಾರೆ ಮಕ್ಕಳ ಮೇಲೆ. ಅವು ಏನು ಬುಕ್ಸ್ ತೊಗೋತಾರೆ, ಏನು ವರ್ಕ್ ಕೊಡ್ತಾರೆ, ಹೋಮ್ವರ್ಕು, ತಂದೆ ತಾಯಿಗಳೇ ಸ್ಟಡಿ ಮಾಡೋ ಪ್ರಸಂಗ ಬಂದುಬಿಟ್ಟಿದೆ ಈಗ. ಆಮೇಲೆ ನೋಡಿ, ಮನೆ ಮುಂದೆ ಎಲ್ಲ ರಂಗೋಲಿ ಹಾಕೋರು ದಿನಾಲು. ಎಷ್ಟು ಒಂಥರ ಭಾವನೆ, ತುಳಸಿ ಕಟ್ಟೆ ಇರ್ತಾಯಿತ್ತು. ಒಂಥರ ಯಾರ ಮನೆ ಮುಂದೆ ಹೋದರೆ ಒಂಥರ ಭಕ್ತಿ ಭಾವನೆ ಇರ್ತಾಯಿತ್ತು. ಅಲ್ಲಿ ಕೆಟ್ಟ ವಿಚಾರ, ಪಾಸಿಟಿವ್ ಎನರ್ಜಿ ಬರ್ತಾಯಿತ್ತು. ಬರೀ ಅವ್ರ ಮನೆ ಮುಂದಿಂದೆ ಹೋದ್ರೇನೋ ಆ ಥರ ಭಾವನೆ ಇರ್ತಾಯಿತ್ತು ಆವಾಗ. ಈಗ ನೋಡಿ, ಅಪಾರ್ಟ್ಮೆಂಟ್ ಇದೆ, ಎಷ್ಟೋ ಒಟ್ಟು ಕಾರ್ ತುಂಬಿಕೊಟ್ಟಿರುತ್ತೆ ಯಾವಾಗಲೂ. ಅಲ್ಲೊಬ್ಬ ಸೆಕ್ಯೂರಿಟಿ, ಅಲ್ಲೊಂದು ನಾಯಿಗಳು, ಎಲ್ಲರೂ ನಾಯಿ ಸಾಕ್ಬಿಟ್ಟಿರ್ತಾರೆ ಮನೆಯಲ್ಲಿ. ಮನೆ ಹೊರಗಡೆ ಇರಬೇಕು, ಎಲ್ಲ ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿರ್ತವೆ ಏನ್ರಿ. ಅವುಗಳದೇ ಕಾಳಜಿ ಮಾಡೋದ್ರಲ್ಲಿ ಇವ್ರು ತಮ್ಮ ಕಾಳಜಿ ಮಾಡ್ಕೊಳ್ಳಲ್ಲ, ತಮ್ಮ ಹೆಲ್ತ್ ನೋಡ್ಕೊಳ್ಳಲ್ಲ. ಆ ನಾಯಿ ಇದರಲ್ಲೇ ಕಳೆದ್ಬಿಡ್ತಾರೆ. ಇರಲಿ, ಅವ್ರವ್ರ ಪರ್ಸ್ನಲ್ಲು, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಆಮೇಲೆ ನೋಡಿ, ಆರ್ಟು. ದೀಪಾವಳಿ ಬಂದರೆ ಅಕ್ಕ ತಂಗಿಯರು ಕರೆಸ್ತಾಯಿದ್ರು, ರಿಲೇಷನಲ್ಲಿ ಅಕ್ಕ ತಂಗಿಯರು ಬರ್ತಾಯಿದ್ರು, ಬರಲೇಬೇಕು ಈಗಿನ ನೋಡಿ ಪಾಪ ಸಾಫ್ಟ್ವೇರ್ ಇರ್ತಾರೆ, ಅವ್ರು ಹಬ್ಬ ಆಚರಿಸೋಕ್ಕೆ ಆಗಲ್ಲ, ಏನೋ ಪ್ರೊಜೆಕ್ಟಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಕ್ಕ ತಂಗಿಯರು. ಆ ಥರ ಕಾಲಾಯ ತಸ್ಮೇನ್ ನಮಃ. ಆಮೇಲೆ ನೋಡಿ, ಆರ್ಟ್ ಅಂದರೆ ನೃತ್ಯ, ತಬಲಾ, ಹಾರ್ಮೋನಿಯಮ್ಮು, ಫ್ಲೂಟು ಕಲಿತಾಯಿದ್ರು. ಎಷ್ಟು ಪ್ರಫುಲ್ಲತೆಯಾಗಿತ್ತು, ಏನೊಂಥರ ಭಾವನೆ. ಈಗ ತುಂಬ ಈ ಹಾರ್ಮೋನಿಯಮ್ ಅಷ್ಟೇ ಕಾಸ್ಟ್ಲಿ, ಅಲ್ಲಿ ತಂಬೂರಿ, ಇದು ವೀಣೆ ಅವಷ್ಟೇ ಕಾಸ್ಟ್ಲಿ. ಬೇರೆ ಎಲ್ಲ ತಬಲಾ ಅಂದರೆ ಯಾರಿಗೆ ಅನುಕೂಲ ಇದೆ ಅವ್ರು ಕಲಿತಾಯಿದ್ರು. ಈಗ ರಿಟಾರು ಅದು ಇದು ಏನೇನೋ ಬಂದಿದೆ. ಈಗ ನೋಡಿ, ಜಿಮ್ಗೆ ಹೋಗ್ತಾರೆ, ಜಿಮ್ಮಲ್ಲಿ ಈಗ ಅದಕ್ಕೂ ದುಡ್ಡು, ಜಿಮ್ಗೂ ದುಡ್ಡು ಕೊಡಬೇಕು, ಪ್ರೋಟೀನ್ ಕುಡಿಯೋಕ್ಕೆ ದುಡ್ಡು ಕೊಡಬೇಕು, ಡ್ರೆಸ್ಸು ಎಲ್ಲಕ್ಕೂ ದುಡ್ಡು. ಈಗ ದುಡ್ಡು ಇಲ್ಲದೇ ಏನೂ ಇಲ್ಲ ಈಗ, ಎಜುಕೇಷನ್ ಆಗಲಿ ಇರಲಿ. ಆಮೇಲೆ ಈ ಗೋರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇದ್ವಿ. ಖರ್ಚು ತಂದೆ ತಾಯಿಗಳಿಗೆ. ಅದಕ್ಕೆ ಆವಾಗ ಮಕ್ಕಳು ಎಷ್ಟಿದ್ರು ಏನೋ ಅವರು ಹೇಗೆ ಬೆಳೆದ್ರೂ ಗೊತ್ತಾಗ್ತಿರ್ಲಿಲ್ಲ. ಈ ಒಂದು ಮಗುವಿಗೆ ತುಂಬ ಕೇರ್ ತೊಗೋಬೇಕಾಗತ್ತೆ. ಆಮೇಲೆ ನೋಡಿ, ಕನ್ನಡ ಮೀಡಿಯಮೇ ಕಲಿತಾ ಇದ್ವಿ. ಆಮೇಲೆ 5ನೇ ಕ್ಲಾಸಿಗೆ ನಾವು ಇಂಗ್ಲೀಷನ್ನು ಬರೆಯೋಕ್ಕೆ ಶುರು ಮಾಡಿದ್ವಿ, ABCD. 6ನೇ ಕ್ಲಾಸಿಗೆ ನಾವು ಹಿಂದಿಯನ್ನು ಬರೆಯೋಕ್ಕೆ ಶುರು ಮಾಡಿದ್ವಿ. ನೋಡಿ, ಚಿಕ್ಕ ಮಗುವಾಗಿದ್ದಾಗ ಅಂದರೆ ಆ ಏಜ್ಗೆ ಕರೆಕ್ಟ್ ಅದು ಲಿಪಿಯನ್ನು ಗ್ರಾಸ್ ಮಾಡೋದು ಇದು ಇರುತ್ತೆ ಅಂತ ಹಳೆ ಕಾಲದ ಎಜುಕೇಷನ್ ಆಗಿತ್ತು. ಆಮೇಲೆ 20 ರಿಂದ 50 ರೂಪಾಯಿ ತೊಗೊಂಡು ಹೋದರೆ 2 ಬ್ಯಾಗ್ ನಾವು ಎಲ್ಲ ಮಟೀರಿಯಲ್ ತೊಗೊಂಡ್ಬರ್ತಾಯಿದ್ವಿ. ಚೇಪೆಕಾಯಿ ಆಗಲಿ, ಬಾರಿ ಹಣ್ಣಾಗಲಿ, ಅದು ಇದು ತರಕಾರಿ ಎಷ್ಟೊಂದು ತೊಗೊಂಡು ಬಂದು ಪರ್ಚೇಸ್ ಮಾಡ್ಕೊಂಡ್ಬರ್ತಾಯಿದ್ವಿ. ಏನೆಲ್ಲ ಅವಾಗಷ್ಟೇ ನಮಗೆ ಒಂದು ಏನಾದರೂ ಕೇಕ್ ಆಗಲಿ, ಚಾಕ್ಲೇಟ್ ಆಗಲಿ ಕೊಡೋರು. ಆಮೇಲೆ ಈ ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಮ್ಮ ತಿಂಡಿ ತಿನಿಸು, ಚಕ್ಲಿ ಆಗಲಿ ಇದಾಗಲಿ. ಈಗ ನೋಡಿದ್ರೆ ಬೇಕ್ರಿಯಲ್ಲಿ ಯಾವಾಗಲೂ ಚಕ್ಲಿ ಇರುತ್ತೆ. ಯಾವಾಗಲೂ ತಿನ್ಕೋತಿದ್ರೆ ಮಜಾ ಬರಲ್ಲ. ಪರ್ಟಿಕ್ಯುಲರ್ ಆ ಹಬ್ಬದಲ್ಲಿ ಅದನ್ನು ತಿಂದ್ರೇ ಒಂಥರದ್ದು ಖುಷಿ. ಆ ಥರ ಹೆಲ್ತು ಚೆನ್ನಾಗಿತ್ತು, ನಾವು ಸ್ಯಾಟಿಸ್ಫ್ಯಾಕ್ಷನೂ ಇತ್ತು ಜೀವನ. ಆಮೇಲೆ ನೋಡಿ, ಪೊಲ್ಯೂಷನ್ ಏನೂ ಇರಲಿಲ್ಲ ಆವಾಗ. ನೋಡಿ, ಇಡೀ ಊರಲ್ಲಿ ಡಿಸ್ಟಿಕ್ ಪ್ಲೇಸ್ ಆಗಲಿ, ಸಿಟಿ ಆಗಲಿ, 5 ರಿಂದ 6 ಕಾರು, ಅದು ಯಾವಾಗಲೂ ತೆಗಿತಾಯಿದ್ರು ಅವರು ಹೊರಗಡೆ, ಅಥವಾ ತುಂಬ ರಿಚ್ ಇರೋರು ತೆಗಿತಾಯಿದ್ರು. 2 ವೀಲರ್ಗಳು ಭಾಳ ಕಮ್ಮಿ, 7 ರಿಂದ 8 ಇರ್ಬೋದು 2 ವೀಲರು. ಯಾರ ಹತ್ರ ದುಡ್ಡಿದೆ ಅವ್ರು ಇರ್ತಾಯಿದ್ರು. ಸೈಕಲೇ ಜಾಸ್ತಿ, 2 ವೀಲರು ಕಮ್ಮಿನೇ. ಎಂಥ ದೊಡ್ಡ ವ್ಯಕ್ತಿ ಸಹಿತ, ಒಳ್ಳೊಳ್ಳೆ ಲೆಕ್ಚರ್ಗಳು ಸಹಿತ ಬೈಸಿಕಲ್ ಮೇಲೆ ಹೋಗ್ತಾಯಿದ್ರು. ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಆಮೇಲೆ ಇನ್ನೇನು ಹೇಳ್ಬೇಕಂದ್ರೆ, ತುಂಬ ವಯಸ್ಸು ಏಜ್ಡ್
ಎಲ್ಡರ್ಸ್ಗೆ ಮರ್ಯಾದೆ ಇತ್ತು, ತಂದೆ ತಾಯಿಗಳಿಗೆ ತುಂಬ. ಈಗಿನ ಅವ್ರು ಮರ್ಯಾದೆ ಕೊಡಲ್ಲ ಅಂತಿಲ್ಲ. ಯಾಕೆ ಈಗಿನ ಅವರು ತಂದೆ ತಾಯಿಗಿಂತ ಹೆಚ್ಚು ರಿಸ್ಕ್ ತೊಗೊಂಡು ಹೆಚ್ಚು ಮಕ್ಕಳು ಹೆಚ್ಚು ಸ್ಟ್ರೆಸ್ಸಲ್ಲಿದ್ದಾರೆ. ಅದಕ್ಕೆ ಅವರು ಈಗ ದೊಡ್ಡವರಾಗಿದ್ದಾರೆ. ಪಾಪ ಏನು ಮಾಡೋದು, ಈಗಿನ ಕಾಲ ಹಂಗಿದೆ. ಯಾವ ಥರ ಕಾಲ ಆಗಿ ಥರ ಇರಲೇಬೇಕು. ಆ ಕಾಲ ಈಗ ಬರಲ್ಲ. ಈಗಿನವರು ಆ ಥರ ಕಾಲ ಅನುಭವಿಸೋಕ್ಕಾಗಲ್ಲ. ಇರೋದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಈ ನಮ್ಮ ಹಳೆಯ ಬಾಲ್ಯವನ್ನು ತಮಗೆ ಇದು ಅರೌಂಡ್ 70 to 90 20-25 ಇಯರ್ಸ್ 1970ಇಂದ 90 ಹಿಂದ್ಗಡೆ 10-20 ವರ್ಷ ಇರ್ಬೋದು. ಆ ಥರ ಈಗೆಲ್ಲ ಇರಲ್ಲ. ಎಲ್ಲೋ ಒಬ್ಬರು ಫಾರಿನ್ಗೆ ಹೋಗ್ತಾಯಿದ್ರು, ಊರಲ್ಲಿ ಒಬ್ಬರು ಇಬ್ಬರು ಹೋಗ್ತಾಯಿದ್ರು. ಈಗ ಮನೆಗೆ ಒಬ್ಬೊಬ್ಬರು ಫಾರಿನ್ ಹೋಗ್ತಾರೆ. ಪಾಪ ತಂದೆ ತಾಯಿಗಳು ಇಲ್ಲೇ ಉಳಿತಾರೆ. ಅವರಲ್ಲಿ ಅವರು ಬಂದು ಮೀಟ್ ಮಾಡೋಕ್ಕೆ ಆಗಲ್ಲ. ಅವ್ರ ಕಷ್ಟದಲ್ಲಿ ಸಹಾಯ ಮಾಡೋಕ್ಕಾಗಲ್ಲ. ಇರಲಿ, ಕಾಲ ಬಂದಂಗೆ ಹೋಗಬೇಕು, ಎಲ್ಲರೂ ಸುಖವಾಗಲಿ ಅಂತ ಹೇಳಿ ನಮ್ಮ ಬಾಲ್ಯ ಜೀವನವನ್ನು ನೆನೆಸ್ತಾ ಇದ್ದೀನಿ. ತಾವು ನೆನೆಸ್ಕೊಂಡು ಹಳೆ ನೆನಪುಗಳನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ.